ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆಯಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಪಿ ವ್ಯಕ್ತಿ ಬಂಧನವಾಗಿದ್ದು ಕೆಲಸ ಹುಡುಕಿ ಬಂದಿದ್ದ. ಆತನ ಮೊಬೈಲ್ನಲ್ಲಿ ಕೆಲ ವಿಚಾರಗಳು ಪತ್ತೆಯಾಗಿವೆ. ಪಾಕ್ ಸಂಘಟನೆ ಜೊತೆ ಸಂಪರ್ಕ ಇರೋದು ಗೊತ್ತಾಗಿದೆ. ತನಿಖೆ ನಂತರ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಗೃಹ ಸಚಿವರು. ದಾವಣಗೆರೆಯಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಪಿ ವ್ಯಕ್ತಿ ಬಂಧನವಾಗಿದ್ದು ಕೆಲಸ ಹುಡುಕಿ ಬಂದಿದ್ದ ಈತ. ಆತನ ಮೊಬೈಲ್ನಲ್ಲಿ ಒಂದಷ್ಟು ವಿಚಾರಗಳು ಪತ್ತೆಯಾಗಿದೆ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಯುಪಿ ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ ಅದು. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ. ನಮ್ಮ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಯುಪಿ ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ ಅದು. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ. ನಮ್ಮ ಪ್ರಿಲಿಮಿನರಿ